ಹೇಳಿ ಇವತ್ತು ಜೀನಿಯಸ್ ಮುಕ್ತ ಸಿನಿಮಾ ನೋಡಿದ್ವಿ. ಜೀನಿಯಸ್ ಮುಕ್ತ ಸಿನಿಮಾ ನೋಡಿದ್ವಿ. ಒಳ್ಳೆ ಎಂಟರ್ಪ್ರೈಸ್ ಸಿನಿಮಾ ಮಾಡಿದ್ದಾರೆ ನಿರ್ಮಾಪಕಿ ಲತಾ ಜಯಪ್ರಕಾಶ್ ಅವರು. ಭಾಳ ಒಳ್ಳೆಯ ಸಿನಿಮಾ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಲತಾ ಅವರು. ಅವರ ಮಗನ ಶ್ರೇಯಸ್ನ ಚಿನ್ನಾರಿ ಮುಕ್ತ ಸಿನಿಮಾ ನಮಗೆಲ್ಲ ನೆನಪಿದೆ. ಅದರ ಮುಂದುವರೆದ ಭಾಗದ ಥರ ಜೀನಿಯಸ್ ಮುಕ್ತ ಸಿನಿಮಾ ತೆಗೆದಿದ್ದಾರೆ. ಒಳ್ಳೆಯ ವಿದ್ಯಾರ್ಥಿಗಳು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಪ್ರೋತ್ಸಾಹವಾಗಿ ಈ ಸಿನಿಮಾ ಅಂತೂ ಮೂಡಿಬಂದಿದೆ. ಜೀನಿಯಸ್ ಮುಕ್ತನಾಗಿ ಮಾಸ್ಟರ್ ಶ್ರೇಯಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ನಮ್ಮ ರಂಗಭೂಮಿಯ ಗೆಳೆಯರು, ನನಗಿಂತ ಹಿರಿಯರು ಆದಂಥ ನಾಗಾಭರಣ ಅವರ ಶ್ರೀಮತಿ ನಮಗೆಲ್ಲ ರಂಗಭೂಮಿಯ ಒಡನಾಡಿ ನಾಗಿಣಿ ಭರಣ, ನಾವೆಲ್ಲ ರಾಣಿ ಅಂತ ಪ್ರೀತಿಯಿಂದ ಕರಿತೀವಿ. ಅವರು ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ. ಅಫ್ಕೋರ್ಸ್ ನಾಗಾಭರಣವರು ಎಲ್ಲ ಸಿನಿಮಾಗಳಿಗೂ ಅವ್ರು ಕೆಲಸ ಮಾಡ್ತಾಯಿದ್ರು. ಕಾಸ್ಟ್ಯೂಮ್ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ರೀತಿಯಲ್ಲೂ ವರ್ಕ್ ಮಾಡ್ತಿದ್ರು. ಈ ಸಿನಿಮಾ ಪೂರ್ಣ ಪ್ರಮಾಣದಲ್ಲಿ ಅವರು ನಿರ್ದೇಶಕಿಯಾಗಿ ತೋರಿಸ್ಕೊಂಡಿದ್ದಾರೆ. ಮೊದಲನೇ ಸಿನಿಮಾದರೆ ಗೆದ್ದಿದ್ದಾರೆ ಅಂತ ನನ್ನ ಭಾವನೆ. ಜೀನಿಯಸ್ ಮುಕ್ತ ಕನ್ನಡದ ಪ್ರೇಕ್ಷಕರು, ಅಚ್ಚ ಕನ್ನಡ ಸಿನಿಮಾ ಎಲ್ಲರೂ ಬಂದು ಒಮ್ಮೆ ನೋಡಬೇಕು. ಚಿನ್ನಾರಿ ಮುಕ್ತ ವಿಜಯರಾಘವೇಂದ್ರ ಇಲ್ಲಿ ಡಾಕ್ಟರ್ ಆದರ್ಶ ಆಗಿ ಆದರ್ಶಗಳನ್ನು ಮೈಗೂಡಿದ ಒಬ್ಬ ಡಾಕ್ಟ್ರಾಗಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಅಂತೂ ನೋಡಿ. ನಮಸ್ಕಾರ. ತುಂಬ ಚೆನ್ನಾಗಿತ್ತು ಮೂವಿ. ಸಿನಿಮಾದಲ್ಲಿ ಏನು ಚೆನ್ನಾಗಿದೆ? ಆ ಹುಡುಗನ ಪಾತ್ರ ತುಂಬ ಇಷ್ಟ ಆಯಿತು. ಅದು ತಾಯಿಗೋಸ್ಕರ ಏನು ಹಾಸ್ಪಿಟ್ಲಲ್ಲಿ ಏನು ಇದಾಗಿರ್ತಾ ಇರ್ತೋ ಅನ್ನೋದು ಕಂಡುಹಿಡಿತಾನಲ್ಲ, ಅದೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಈಗಿನ ಸ್ಟೂಡೆಂಟ್ಸ್ ಎಲ್ಲ ನೋಡಬಹುದು. ತುಂಬ ಚೆನ್ನಾಗಿದೆ ಸರ್ ಮೂವಿ. ಒಂದು ಒಳ್ಳೆ ಅರ್ಥ ಇದೆ ಸರ್. ಅಮ್ಮ ಮತ್ತು ಮಗನ ಪ್ರೀತಿ ಆಗುವಂಥ ಒಂದು ಒಳ್ಳೆ ಅರ್ಥ ಇದೆ ಸರ್. ಅದನ್ನು ಬಿಟ್ಟು ಬೇರೆ ಇದರಲ್ಲಿ ಮಕ್ಕಳುಗಳು ಕಲಿಯುವಂಥ ತುಂಬ ಇದೆ ಸರ್. ಇವಾಗಿನ ಮಕ್ಕಳಿಗೆ ಅಮ್ಮನ ಬೆಲೆ ಏನು ಅಂತ ಗೊತ್ತಿರಲ್ಲ. ಈ ವಿಡಿಯೋ ನೋಡಿದ್ರೆ ಅಮ್ಮನ ಬೆಲೆಗಳು ಗೊತ್ತಾಗುತ್ತೆ ಸರ್. ಸಿನಿಮಾದಲ್ಲಿ ಯಾರ ಪಾತ್ರ ತುಂಬ ಇಷ್ಟ ಆಗಿದೆ? ಸರ್ ನನಗೆ ಶ್ರೇಯ ಪಾತ್ರ ತುಂಬ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಕೂತ್ಕೊಂಡು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ ಇದೆ ಸರ್. ಆ್ಯಕ್ಟಿಂಗು ಎಲ್ಲ ಇಷ್ಟ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಇದು ಆ್ಯಕ್ಟಿಂಗಲ್ಲಿ ಸ್ಕೂಲ್ ಮೇಟ್ ಬಿಟ್ಟು ಇನ್ಯಾರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಬೇರೆ ಏನೇನು ಇಷ್ಟ? ಹಾಂ, ಬೇರೆ ಏನೇನು ಇಷ್ಟ? ಆ್ಯಕ್ಟಿಂಗು, ಸ್ಕ್ರಿಪ್ಟು, ಸ್ಟೋರಿ ಲೈನ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿತ್ತು, ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಆ್ಯಕ್ಟಿಂಗು ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ ಅವನು, ನಮ್ಮ ಸ್ಕೂಲ್ ಮೇಟೆ ಶ್ರೇಯಸ್ ಅಂತ, ಅವನ್ನ ಅಲ್ಲೇ ಬರ್ತಾನೆ ಶ್ರೇಯಸ್. ಥ್ಯಾಂಕ್ ಯು. ಇನ್ಸ್ಪಿರೇಷನಲ್ ಇತ್ತು. ಸೊ ಎಲ್ಲ ಚೆನ್ನಾಗಿತ್ತು. ಓವರ್ ಆಲ್ ಎಲ್ಲ ಚೆನ್ನಾಗಿತ್ತು. ಜೀನಿಯಸ್ ಮುಕ್ತ ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಅವರು ಏಜ್ಗೆ ಹಿ ಹ್ಯಾಸ್ ಡನ್ ಮೋರ್ ದೆನ್ ದಟ್. ಹೇಗಿದೆ ಪುಟ್ಟ ಸಿನಿಮಾ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಎಲ್ಲ ಫುಲ್ ಮೂವಿ ಇಂಟ್ರೆಸ್ಟಿಂಗ್ ಇತ್ತು. ಏನೋ ಡಾಕ್ಟರ್ ಹತ್ತಿರ ಹಾಗಾಗಿ ಮಕ್ಕಳು ನೋಡಬೇಕಾಗಿರೋದು. ಮಕ್ಕಳಿಗೆ ಏನಂದರೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಕಲಿತೈತೆ ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಸಂತೋಷ. ನೋಡ್ಬೋದು, ಚೆನ್ನಾಗಿ ಬಂದಿದೆ ಮೂವಿ. ಸ್ಟೋರಿ ಎಲ್ಲ ಇಷ್ಟ ಆಗಿದೆ. ಅಂದರೆ ಮದರ್ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳು ನೋಡಬೇಕಾಗಿದೆ, ವಯಸ್ಕರು. ಮತ್ತು ಲಾಸ್ಟಲ್ಲಿ ಮೂವಿ ಎಂಡ್ ಅಂದರೂ ಎದ್ದು ಬರೋಕ್ಕೆ ಇಷ್ಟ ಇಲ್ಲ, ನೋಡ್ತಾ ಇರ್ಬೇಕು ಅನಿಸುತ್ತೆ. ಮೂವಿ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಮಕ್ಕಳ ಸಮೇತ ಕರ್ಕೊಂಬಂದು ತೋರಿಸಿ ತುಂಬ ಚೆನ್ನಾಗಿದೆ ಮೂವಿ. ಮತ್ತು ನಾಗಿಣಿ ಭರಣ ಅಮ್ಮ ಡೈರೆಕ್ಟ್ ಮಾಡಿರೋದು. ಶ್ರೇಯಸ್ ಅವರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್.